ಹೆಲೋ ಗಾಯ್ಸ್, ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಚಾನೆಲ್ ಯಾವ್ದು ಹೇಳ್ರಿ ಬೇಗ, ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು 8ನೇ ತರಗತಿಯ 4ನೇ ಪಾಠ ಯಾವುದು, ಮೇರಾ ದೇಶ್ ಮೇರಿ ಮಾ ಬಗ್ಗೆ ಅಧ್ಯಯನ ಮಾಡೋಣ. ಇದು 3ನೇ ಪಾಠ, 4ನೇದು ಅಂತ ಹೇಳಿ ನಾನು. 3ನೇ ಪಾಠ ಆಗಿರುವಂಥದ್ದು ಯಾವುದು, ಮೇರಾ ದೇಶ್ ಮೇರಿ ಮಾ. ಮೇರಾ ಅಂದರೆ ನನ್ನ ದೇಶ ಮತ್ತು ನನ್ನ ತಾಯಿ. ತೀತಾ ಈ ಒಂದು ಪಾಠದ ಆಶಯ ಏನಿದೆ ಇಲ್ಲಿ ನಾವು ನೋಡೋಣ. ಶತ್ರು ಸೆ ದೇಶ ಕಿ ರಕ್ಷಾ ಕರ್ನೆ ವಾಲೆ करना ದೇಶವಾಸಿಯೋं का ಪರಮ ಪುನೀತ ಕರ್ತವ್ಯ ಹೋತಾ ಹೈ. ನೋಡ್ರಿ, ಶತ್ರುಗಳಿಂದ ನಮ್ಮ ದೇಶದ ರಕ್ಷಣೆಯನ್ನ ಮಾಡೋದು ನಮ್ಮ ಭಾರತವಾಸಿ ದೇಶವಾಸಿಯ ಒಂದು ಪರಮ ಕರ್ತವ್ಯ, ಅಂದರೆ ಎಲ್ಲರಿಗಿಂತ ಮೇಲಿನ ಕರ್ತವ್ಯ ಇದು. ಶತ್ರು ವಿರುದ್ಧಾರ್ಥಕ ಪದ ಮಿತ್ರ. ಆಯ್ತಾ, ಲಡಾಯಿ ಮೇ ಪೀಠ ದಿಖಾಕರ್ ಭಾಗ್ನ ನಹಿ ಚಾಹಿಯೆ. ನೋಡ್ರಿ, ಲಡಾಯಿ ಅಂದ್ರೇನ, ಯುದ್ಧ ಒಳಗ ಬೆನ್ನ, ಪೀಠ ಅಂದ್ರೇನ ಬೆನ್ನು, ಬ್ಯಾಕ್ ಬೋನ್ ತೀತಾ ತೋರಿಸಿ ಓಡಬಾರದು, ಅಂಜಿ ಓಡಬಾರದು. ಸೀನಾ ತಾನ್ಕರ್ ಆಗೆ ಬಡನ ಚಾಹಿಯೆ. ಮತ್ತು ಸೀನಾ ಎದೆಯನ್ನ ಫುಲ್ ಶಟ್ಕೊಂಡು ಏನು ಮಾಡಬೇಕಪ್ಪ, ನಾವು ಮುಂದೆ ಹೋಗಬೇಕು, ಅಂದರೆ ಅಂಜಬಾರದು ಅಂತ ಹೇಳತ್ತಾರ. ತಭೀತೋ ವೀರ ವಿಜಯಮಾಲ ಪಹನತೆ ಹೈ. ಆವಾಗನೇ ಈ ಥರ ಒಂದು ನಾವು ಯುದ್ಧವನ್ನು ಮಾಡಿದರೆ ವಿಜಯನ್ನ ಸಿಗ್ತೈತಿ. इस घटना से बच्चों में साहस और वीरता का भाव ಜಗತಾ ಹೈ. ನೋಡ್ರಿ, ಈ ಒಂದು ಘಟನೆಯ ಮುಖಾಂತರ ಮಕ್ಕಳಿಗೆ ಸಾಹಸು ಮತ್ತು ವೀರತೆಯ ಒಂದು ಭಾವನೆಯನ್ನು ಉಜ್ವಲವನ್ನ ಆಗ್ತೈತಿ, ಬೆಳಿತೈತಿ. ವೇ ಅಪ್ನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ ಹೈ. ಮತ್ತು ಇವರು ತಮ್ಮ ಕರ್ತವ್ಯದ ಪ್ರತಿ ಜಾಗೃತ ಆಗ್ತಾರೋ ಮಕ್ಕಳು. ತೀತಾ ಹಾಗಾದರೆ ನಾವು ಇಲ್ಲಿ ನೋಡೋಣ. सन 1965 की एक शाम हर तरफ ಶಾಂತಿ ಕಾ ವಾತಾವರಣ था. ನೋಡ್ರಿ, ಈ ಒಂದು ಯುದ್ಧ ಯಾವಾಗಿಂದ, 1965. ತೀತಾ 1965, 1965 ಅಂದರೆ 1965ದ ಸಂಜೆಯ ಒಂದು ಸಮಯ. ಎಲ್ಲ ಕಡೆ ಶಾಂತಿದ ಒಂದು ವಾತಾವರಣವನ್ನ ಇತ್ತು. ಕಿಸಿ ತರಹಕಿ ಕೋಯಿ ಆಶಂಕ ನಹಿ ಥಿ. ಅಲ್ಲಿಂದು ಯಾವುದು ಥರದ ಆಶಂಕೆ, ಸಂಶಯನ ಇರಾಕಿಲ್ಲ. ತೀತಾ ಹಿಂಗೆ ಜಗಳ ಆಗ್ತೈತಿ, ಯುದ್ಧ ಆಗ್ತೈತಿ ಅನ್ನೋದು ಸಂಶಯನ ಒಟ್ಟೆ ಇರಾಕಿಲ್ಲ. ಶಂಕಾದ ಆಶಂಕ, ತೀತಾ ಯಾವುದು ಥರದ ಸಂಶಯನ ಇರಾಕಿಲ್ಲ. ತವಿ ದುಶ್ಮನವನೇ ಭಾರತ್ ಪರ್ ಆಕ್ರಮಣ ಕರ್ ದಿಯಾ. ಅದೇ ಒಂದು ಕ್ಷಣನ ದುಶ್ಮನ್ ಅಂದ್ರೇನ ಶತ್ರುಗಳು ಭಾರತ ಮೇಲೆ ಆಕ್ರಮಣವನ್ನ ಮಾಡಿದರು. ಅಚಾನಕ್ ಹುए इस हमले ने ಭಾರತೀಯ ಸೇನಾ ಕೋ ಚೌಂಕಾ ದಿಯಾ. ನೋಡ್ರಿ, ಅಚಾನಕ್ ಅಂದ್ರೇನ ಬೇಗನೆ, ಅಂದ್ರೇನ ಏನೂ ಗೊತ್ತಿಲ್ಲದ ಏನಪ್ಪ ಯುದ್ಧವನ್ನ ಆಗಿದ್ದನ್ನ. ಹಮಲೆ ಅಂದ್ರೇನಪ್ಪ, ಹಮಲ ಅಂದ್ರೆ ನಾವೇನ ಆಕ್ರಮಣ. ಹಮಲ ಏಕವಚನ, ಹಮಲೆ ಬಹುವಚನ. ಆಕ್ರಮಣ ಆಗಿದ್ದನ್ನು ನೋಡಿ ಭಾರತದ ನಮ್ಮ ಸೋಲ್ಜರ್ಸ್ ಅವರು ಎಲ್ಲರಿಗೂ ಆಶ್ಚರ್ಯ ಆಗ್ತೈತಿ. ಯಾಕಂದರೆ ಕೆಲವೊಬ್ರು ಇರ್ತಾರೋ, ಕೆಲವೊಬ್ರಿಗೆ ಸೂಟಿ ಹೋಗಿರ್ತಾರೋ, ಹೌದಿಲ್ಲ. ನಮ್ಮ ಭಾರತೀಯ ಸೇನೆ ಆಶ್ಚರ್ಯ ಆಗ್ತಾರೋ. छुट्टियां बिताने अपने घर गए सैनिकों को तुरंत वापस आने के आदेश भेजे गए. ಆಮೇಲೆ छुट्टी ಏಕವಚನ, छुट्टियां ಬಹುವಚನ. ರಜೆಯನ್ನ ಮಾಡಕ್ಕೆ ಹೋಗಿದ್ದ ಸೈನಿಕರಿಗೆ ಮರಳಿ ಬರಾಕತ್ಕಿಸಿ ಹೇಳ್ತಾರೆ, ಆದೇಶವನ್ನ ನೀಡ್ತಾರೆ. ಯಾರು ಸೂಟಿಗೆ ಹೋಗಿದಾರಲ್ಲ ಅವರೆಲ್ಲರೂ ಮರಳಿ ಬಾರ್ಡರ್ಗೆ ಬರಬೇಕನ್ನೋದು ಆದೇಶವನ್ನ ಜಾರಿಗೆ ತರ್ತಾರೆ. ತೀತಾ छुट्टियां बिता रहे भारतीय सेना में ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. ನೋಡ್ರಿ, छुट्टी ರಜೆಯನ್ನ ಆಚರಣೆ ಮಾಡಿರುವಂಥದ್ದು ಭಾರತೀಯ ಸೇನೆ ಒಳಗಿನ ಒಬ್ಬ ಯಾರಪ್ಪ, ಮೇಜರ್ಗೆ ಒಂದು ಸುದ್ದಿಯನ್ನ ಗೊತ್ತಾದ ತಕ್ಷಣನ ಬಾರ್ಡರ್ಗೆ ಹೋಗಾಕ ಏನು ಮಾಡ್ತಾರ ಅವ್ರು, ಮೇಜರ್ ಅವರು ತಯಾರವನ್ನ ಆಗ್ತಾರೆ. ಆಮೇಲೆ ಹೋಗೋ ಟೈಮಿಗೆ ಮಾಕೆ ಪೈರ್ ಚೂಕರ್ ಪ್ರಣಾಮ್ ಕಿಯ, ತಮ್ಮ ತಾಯಿಯ ಒಂದು ಕಾಲವನ್ನು ಬಿದ್ದ ನಮಸ್ಕಾರ ಪ್ರಣಾಮವನ್ನು ಮಾಡ್ತಾರೆ ಮೇಜರ್ ಅವರು. ಮಾಕ ಮಮತ್ವ ಜಾಗುಟ. ನೋಡ್ರಿ, ಆವಾಗ ಹೋಗೋ ಟೈಮಿಗೆ, ಯಾಕಂದರೆ ಯುದ್ಧ ಆಗತೈತಿ, ಯುದ್ಧ ಒಳಗೆ ಯಾರು ಉಳಿತಾರೋ ಯಾರು ಸಾಯ್ತಾರೆ ಏನು ಗೊತ್ತ, ಹೌದಿಲ್ಲೋ. ಈ ಥರ ಮಮತ್ವವನ್ನು ಅಂದರೆ ಮಮತೆಯನ್ನು ಬೆಳಿತೈತಿ, ತಾಯಿದ ಮಮತೆಯನ್ನು ಬರ್ತೈತಿ. ಆಂಖೋಮೆ ಆಂಸು ಭರ್ಗೈ. ಮತ್ತು ಕಣ್ಣಾಗ ನೀರವನ್ನು ಆಳಕ್ಕೆ ಚಾಲೂ ಮಾಡ್ತಾಳೆ ಪಾಪ ತಾಯಿ.
और उन्होंने बेटे को सीने से लगा लिया ಆಮೇಲೆ ಮಗನನ್ನ ತಪ್ಕೋತಾರ ಯಾರ ತಾಯಿ ಬೇಟಾ ಏಕವಚನ ಬೇಟೆ ಬಹುವಚನ ಬೇಟಾದ ಅನ್ಯಲಿಂಗ ರೂಪ ಬೇಟಿ ತೀತಾ ಮಗನನ್ನ ತಪ್ಕೋತಾರು ಮೇಜರ್ ಕಾ ಗಲಾ ಬಿ ರೋಂದ್ ಗಯಾ ಆಮೇಲೆ ನೋಡ್ರಿ ತಾಯಿಯನ್ನ ಅಳುವುದನ್ನ ನೋಡಿ ಮೇಜರ್ಗೂ ಸಹಿತ ಏನು ಮಾಡ್ತಾರಪ್ಪ ಅಳು ಬರ್ತೈತಿ ಅವ್ರಿಗೂ ಸಹಿತ पर तुरंत ही मातृभूमि का स्मरण हुआಯ ಆಮೇಲೆ ತುರಂತ್ ಬೇಗನೆ ಮಾತೃಭೂಮಿದ ಒಂದು ಸ್ಮರಣೆಯನ್ನು ಮಾಡ್ಕೋತಾರೆ ಮೇಜರ್ ಅವರು युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा ನೋಡ್ರಿ ಯುದ್ಧ ಭೂಮಿಗೆ ಹೊಂಟಿರುವಂಥದ ಮಗಂದ ತಲೆ ಮ್ಯಾಲ ಏನಪ್ಪ ಕೈಯನ್ನು ಇಟ್ಟ ಆಶೀರ್ವಾದ ಮಾಡ್ತಾ ತಾಯಿ ಏನು ಆಶೀರ್ವಾದ ಕೊಡ್ತಾಳ ಅನ್ನೋದು पुत्ರದ अन्यलिंग रूप पुत्री बेटे इस समय राष्ट्र रक्षा ही प्रत्येक ಭಾರತೀಯ का सबसे बड़ा ಕರ್ತವ್ಯ है ನೋಡ್ರಿ ಎಂಥ ತಾಯಿ ಅದು ನೋಡು ಮಗನೇ ಈಗ ರಾಷ್ಟ್ರ ರಕ್ಷೆದ ಪ್ರತಿಯೊಬ್ಬರದು ಕರ್ತವ್ಯ ಅಂದರೆ ನಮ್ಮ ರಾಷ್ಟ್ರ ಈಗ ಸಂಕಟ ಒಳಗಿದೆ ಆ ರಾಷ್ಟ್ರದ ರಕ್ಷಣೆಯನ್ನು ಮಾಡುವುದನ್ನೇ ನಮ್ದೇನಪ್ಪ ಏಕಮಾತ್ರ ಕರ್ತವ್ಯ ತೀತಾ ಕೆಲವೊಬ್ರು ಈತಂದ್ರೆ ಏನು ಮಾಡ್ತೀರಿ ಬಿಡಪ್ಪ ನೌಕರಿ ಹೋದರೆ ಹೋಗುವಲು ಜೀವ ಹೋದಂದ್ರೆ ಮತ್ಯಾರ ಸಿಗೋದು ಈ ಥರ ಕೆಲವೊಬ್ರು ವಿಚಾರ ಮಾಡೋರು ಭಾಳ ಜನ ಅದಾರ ನೋಡ್ರಿ ಸಲ್ಯೂಟ್ ಮಾಡ್ಬೇಕು ಇಂಥ ಒಂದು ವಿಚಾರ ಮಾಡೋರಿಗೆ ತೀತಾ ಜಾओ और ದೃಢತಾ ಸೆ ಅಪ್ನೆ ಕರ್ತವ್ಯ ಕ ಪಾಲನ್ ಕರೋ ಮತ್ತು ಹೋಗು ದೃಢತೆಯಿಂದ ಅಂದ್ರೆ ಏನಪ್ಪ ಫುಲ್ ಧೈರ್ಯನಿಂದ ಏನು ಮಾಡು ನಿನ್ನ ಕರ್ತವ್ಯದ ಪಾಲನೆಯನ್ನು ಮಾಡು ನೋಡ್ರಿ ಆ ಮಾತನಿಂದ ಮೇಜರ್ಗೆ ಎಷ್ಟು ಸಾಹಸವನ್ನು ಧೈರ್ಯವನ್ನು ತುಂಬಿರಬೇಕು ಹೌದಿಲ್ಲ याद रहे ಮತ್ತು ನೆನಪಿಟ್ಕೋ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ ಪೀಠ್ ಪರ್ ನಹಿ ಆಮೇಲೆ ಒಂದು ಮಾತನ್ನ ಹೇಳಿದ್ದನ್ನು ನೆನಪಿಡು ನಮ್ಮ ಭಾರತೀಯ ಪರಂಪರೆ ಏನಿದೆ ಅಂದರೆ ಸೀನೆ ಎದೆ ಮ್ಯಾಲ ಗುಂಡವನ್ನು ತಗೋಬೇಕು ಬೆನ್ನ ಮ್ಯಾಲಿಲ್ಲ ಅಂದರೆ ಇದರದ ಅರ್ಥ ಅಂದರೆ ಅಲ್ಲಿ ಧೈರ್ಯವಾಗಿ ಅವ್ರ ಜೋಡಿ ಏನು ಮಾಡಪ್ಪ ನೀನು ಯುದ್ಧವನ್ನು ಮಾಡು ಅವ್ರನ್ನ ನೋಡಿ ಅಂಜಿ ಬೆನ್ನು ತೋರಿಸಿ ಓಡಬೇಡ ಅಂದರೆ ಅಲ್ಲಿ ನೀ ಏನು ಮಾಡು ಯುದ್ಧವನ್ನು ಮಾಡು ಅನ್ನೋ ಒಂದು ಮಾತವನ್ನು ಅಂದರೆ ಸೀನೆ ಪರ್ ನಿಢರವಾಗಿ ನೀ ಏನು ಮಾಡು ಅವ್ರ ಜೋಡಿ ಯುದ್ಧವನ್ನು ಮಾಡು ಅಂಜಿ ಅವ್ರಿಗೆ ಬೆನ್ನವನ್ನು ತೋರಿಸಿ ಓಡಬೇಡ ಅಂತ ಹೇಳ್ತಾರೆ ತಾಯಿ ಯುದ್ಧ ಭೀಷ್ಮ ರೂಪ ಸೆ ಫೈಲ್ತಾ ಜಾ ರಹಾ ತಾ ನೋಡ್ರಿ ಯುದ್ಧ ಭಾಳ ಗಂಭೀರ ಅಂದ್ರೇನಪ್ಪ ಫೈಲನ ಅಂದ್ರೇನ ಹರಡ್ತಾ ಇತ್ತು इच्छोगिल नहर का मोर्चा ಭಾರತೀಯ ಸೇನಾ के लिए चुनौती की दीवार बना खड़ा था ಮತ್ತಲ್ಲಿ ಒಂದು ನಹರ್ ಇತ್ತು ಯಾವುದು ನಹರದು ಇಚ್ಛೋಗಿಲ್ ನಹರದ ಒಂದು ಮೋರ್ಚೆ ಭಾರತ ಸೇನೆಯವರಿಗೆ ಚುನೌತಿ ಚಾಲೆಂಜದ ಗೋಡೆಯನ್ನು ಆಗಿ ನಿಂತಿತ್ತು ತಿಳಿತಾ ಅಂದರೆ ಅವ್ರಿಗೆ ಒಂದು ಇಚ್ಛೋಗಿಲ್ ನಹರ್ ಒಂದು ಏನಿತ್ತಪ್ಪ ಅವ್ರಿಗೆ ಭಾರತ ಸೈನ್ಯದವ್ರಿಗೆ ಒಂದು ಚಾಲೆಂಜ್ ಅಂದ್ರೆ ಏನಪ್ಪ ಗೋಡೆ ಅಂದರೆ ಒಂದು ಇದ್ದಿದ್ದಕ್ಕೆ ಚಲೋ ಇತ್ತದು प्रश्न उठा इस अभेद दीवार को तोड़ने की जिम्मेदारी कौन निभाएगा ಆಮೇಲೆ ಒಂದು ಪ್ರಶ್ನೆವನ್ನು ಬೆಳಿತೈತಿ ಏನು ಪ್ರಶ್ನೆ ಅಪ್ಪ ಅಂದರೆ ಈ ಒಂದು ಗೋಡೆ ಯಾವ ಗೋಡೆ ಇಚ್ಛೋಗಿಲ್ಲ ನಹರ ಒಳಗೆ ಏನು ಗೋಡೆ ಇದೆಯಲ್ಲ ಆ ಗೋಡೆಯನ್ನು ಮುರಿಯುವುದು ಜವಾಬ್ದಾರಿಯನ್ನು ಯಾರು ತಗೋತಾರೋ ಯಾಕಂದರೆ ಅದನ್ನು ಮುರಿದ್ರೆ ಆ ಗೋಡೆಯನ್ನು ಮುರಿದ್ರೇನ ಏನಾಗೋದು ಮುಂದೆ ಹೋಗಾಕ ಸುಲಭ ಆಗ್ತೈತಿ ಈ ಥರ ಒಟ್ಟು ಗೋಡೆ ಅಂದರೆ ಏನಪ್ಪ ಅಡಚಣೆ ಇತ್ತು ಅದು ಒಂದು ಗೋಡೆಯನ್ನು ಇಚ್ಛೋಗಿಲ್ ನಹರದ ಗೋಡೆ ಏನಿತ್ತಲ್ಲ ಅಡಚಣೆ ಆಗ್ತಾ ಇದ್ದು ಇದನ್ನು ಮುರಿಯೋದು ಜವಾಬ್ದಾರಿಯನ್ನು ಯಾರು ತಗೋರೋ ಅವರು ಇನ್ನೊಂದು ಒಂದು ಪ್ರಶ್ನೆಯನ್ನು ಎಲ್ಲರದು ತಲೆಯಾಗಿತ್ತು ಕಾರ್ಯ ಆಸಾನ್ ನಹಿ ನೋಡ್ರಿ ಆ ಒಂದು ಗೋಡೆಯನ್ನು ಜಿಮ್ಮೆದಾರಿ ತನ್ನ ಹೆಗಲ ಮೇಲೆ ತಗೋರುವಂಥದ್ದು ಕೆಲಸ ಸುಲಭವನ್ನು ಇರಾಕಿಲ್ಲ ಆಸಾನದ ವಿರುದ್ಧಾರ್ಥಕ ಪದ ಕಠಿಣ ಅಷ್ಟು ಸುಲಭವಾಗಿ ಇರಾಕಿಲ್ಲ ಸೀದೆ ಮೌತ್ಗೆ ಸಾತು ಜೂಜನಾತ ನೋಡ್ರಿ ಅದಕ್ಕೆ ಏನಾರೇ ಮಾಡಿದ್ದು ಅಂತಂದರೆ ಡೈರೆಕ್ಟ್ ಸಾವು ತೀತಾ ಪರ್ ವೀರ್ ಕಭಿ ಮೌತ್ ಸೆ ಭಯ ಸೆ ರುಕೆ ಹೈ ಆದರೆ ವೀರ ಸೈನಿಕರು ಇದ್ದವರು ಮೌತ್ ಅಂದ್ರೆ ಏನಪ್ಪ ಸಾವುಗಿ ಒಟ್ಟ ಅಂಜಲ್ಲ ಅವರು तुरंत एक वीर ने इसका दायित्व स्वीकार कर लिया
ಬೇಗನೆ ಒಂದು ವೀರ ಏನು ಮಾಡ್ತಾನೋ, ವೀರ ಸೋಲ್ಜರ ಆ ಒಂದು ದಾಯಿತ್ವವನ್ನು ಎಲ್ಲ ತನ್ನ ಹೆಗಲ ಮೇಲೆ ತಗೋತಾನೆ. ಅಂದರೆ ಆ ಮುರಿಯುವಂಥ ಜವಾಬ್ದಾರಿ ಎಲ್ಲ ತಗೋತಾರೆ ಎಲ್ಲ ಜವಾಬ್ದಾರಿಯನ್ನು. ವೇ ಗಾಂವ್ ಸೆ ಆಯೆ ಹುए ವಹಿ ಮೇಜರ್ ಥೆ. ಇವ್ರು ಯಾರಪ್ಪ, ಇದು ವೀರ ವ್ಯಕ್ತಿ ಯಾರ, ಆ ಏನಪ್ಪ ತಾಯಿದ ಆಶೀರ್ವಾದವನ್ನು ತೊಗೊಂಡು ಬಂದಿರ್ತಾರಲ್ಲ ಮೇಜರ್, ಅದೇ ಮೇಜರ್ ಇವರು. ಆಯ್ತಾ. ಮೌತ್ ಕಿ ಪರ್ವಾ ಕಿಯೇ ಬಿನಾ ಮೇಜರ್ನೇ ಮೋರ್ಚಾ ಸಂಭಾಲಿಯ. ನೋಡ್ರಿ, ಮೌತ್ ಅಂದರೆ ಸಾವುದ ಕಾಜಿ ಇಲ್ಲದ ಏನು ಮಾಡ್ತಾರೆ ಅವರು, ಮೋರ್ಚೆಯನ್ನು ಹಿಡ್ಕೋತಾರು, ಸಂಭಾಯಿಸ್ತಾರೆ ಅದನ್ನು. ವೇ ಧೀರೆ ಧೀರೆ ಆಗೆ ಬಡನೆ ಲಗೆ. ಮತ್ತು ಅವರು ಧೀರೆ ಧೀರೆ ಸ್ಲೋ ಏನು ಮಾಡ್ತಾರೋ ಮುಂದೆ ಹೋಗ್ತಾರೆ. दिल दहलाने वाली गोलियों का शोर कानों के पर्दे को फाड़ने की कोशिश कर रही थी. ನೋಡ್ರಿ ಹೆಂಗೆ ಮುಂದೆ ಹೋಗ್ತಾರೆ, ಅಲ್ಲಿ ಶತ್ರುಗಳು ಇರ್ತಾರೋ. ಯಾಕಂದರೆ ಆ ಗೋಳಿ ಆ ಕಡೆ ಅವರಿದ್ರು, ಗೋಳಿ ಈ ಕಡೆ ಇವ್ರು ಇದ್ರು. ಆಮೇಲೆ ಅಲ್ಲಿ ದಾಟ್ ಹೋಗೋರು ಯಾರು, ಯಾಕಂದರೆ ಒಮ್ಮೆ ಹೋದು ಅಂದ್ರೆ ಅಲ್ಲಿ ಶತ್ರುಗಳು ಯಾವ ಪೊಸಿಷನ್ ಒಳಗೆ ಇರ್ತಾವ ಅನ್ನೋದು ಏನು ಗೊತ್ತು, ಹೌದಿಲ್ಲೋ. ಆದರೂ ಇವರು ತಮ್ಮ ಧೈರ್ಯವನ್ನು ತೋರಿಸ್ತಾರಲ್ಲಿ. ಏನು ಮಾಡ್ತಾರೋ ಅಲ್ಲಿ ಒಳಗೆ ಒಟ್ಟ ಹೋಗ್ತಾರೋ. ದಿಲ್ ದಹಲಾನೆ ವಾಲಿ ಅಂದ್ರೆ ಭಾಳಷ್ಟು ಗುಂಡುಗಳನ್ನು ಏನಾಗ್ತಾವು, ಸಪ್ಪಳವನ್ನು ಬರಕ್ಕೆ ಚಾಲು ಆಗ್ತೈತೆ ಅಲ್ಲಿ. ಈ ಥರ ನೋಡ್ರಿ. ಒಟ್ಟ ಮೇಜರ್ ಪರ್ ದೇಶಭಕ್ತಿ का जोश पूरी तरह छाया हुआ था. ನೋಡ್ರಿ, ನಮ್ಮ ಮೇಜರ್ ಮೇಲೆ ದೇಶಭಕ್ತಿದ ಒಂದು ಜೋಶ್ ಫುಲ್ ತುಂಬಿತ್ತು. ದೇಶಭಕ್ತ ವಿರುದ್ಧಾರ್ಥಕ ಪದ ದೇಶದ್ರೋಹಿ. ತೀತಾ. मौके का इंतज़ार किया जाया इतना समय भी नहीं था. ಮತ್ತು ನೋಡ್ರಿ, ಮೌಕ ಅಂದರೆ ಏನಪ್ಪ, ಯಾವುದೂ ಥರದ ಒಂದು ಮೌಕೆಯನ್ನು, ಟೈಮನ್ನು ಸಿಗುದು, ಇಂತಜಾರ್ ವೇಟ್ ಮಾಡುವಂಥದ್ದು ಅಲ್ಲಿ ಸಂದರ್ಭವನ್ನು ಇರಾಕಿಲ್ಲ. ಸಮಯ ಏನು ವಿಚಾರ ಮಾಡುವಂಥದ್ದನ್ನೇ ಸಮಯವನ್ನು ಇರಾಕಿಲ್ಲ ಅಲ್ಲಿ. ಯಾಕಂದರೆ ವಿಚಾರ ಮಾಡ್ಕೋತ ಪ್ಲ್ಯಾನಿಂಗ್ ಮಾಡ್ಕೋತ ಕೂತು ಅಪ್ಪ ಅಂದರೆ ಇಲ್ಲಿ ಶತ್ರುಗಳು ಹೆಚ್ಚಾಗಿ ಬಿಡ್ತಾರಲ್ಲಿ, ಹೌದಿಲ್ಲೋ. ಅದಕ್ಕೆ ಹಿಂಗೆ ಹೋಗ್ಬಿಡ್ತಾರೆ. ಇಸ್ಲೇವೆ धड़ाधड़ गोलीबारी करते हुए दुश्मन के टैंकों को ಧ್ವಸ್ತ करते आगे बढ़ रहे थे. ಅದಕ್ಕೆ ಅವ್ರು ಏನೂ ವಿಚಾರ ಮಾಡಲ್ಲ, ಹಿಂದೆ ಮುಂದೆ ಏನಾಗತ್ತೈತಿ, ಒಟ್ಟ ತಾವು ಏನು ಮುಂದೆ ಹೊಂಟಿರ್ತಾರಲ್ಲ ಹಂಗೆ ಶತ್ರುಗಳ ಮೇಲೆ ಗುಂಡಗಳನ್ನು ಹಾರಿಸ್ಕೋತ ಏನಪ್ಪ ದುಶ್ಮನ್ ಶತ್ರುಗಳದ ಟ್ಯಾಂಕ್, ಏನು ಬಾಂಬದ ಟ್ಯಾಂಕ್ಗಳು ಇರ್ತಾವಲ್ಲ, ಬಾಂಬ್ ಬಿಡುವಂಥದ್ದು ಟ್ಯಾಂಕ್, ಅವೆಲ್ಲ ಏನು ಮಾಡಿಬಿಡ್ತಾರೋ, ನಾಶ ಮಾಡಿಬಿಡ್ತಾರೆ ಒಟ್ಟ ಎಲ್ಲವನ್ನ. तभी दुश्मन की कई गोलियां एक साथ सनसनाती हुई आई और मेजर के हाथ व ಪೇಟ್ ಮೇ ಘುಸ್ ಗೈ. ನೋಡ್ರಿ, ಅದೇ ಒಂದು ಕ್ಷಣನ ಭಾಳಷ್ಟು ಗುಂಡಗಳು ಏನಪ್ಪ ನಮ್ಮ ಮೇಜರ್ ಅವ್ರ ಬಂದು ಮೇಜರ್ ಅವ್ರದ್ದು ಕೈಗೆ ಹೊಟ್ಟೆಗೆ ಬಂದ ಕೂತು. मगर भारतीय परंपरा सीने पर गोली खाने की है, पीठ पर नहीं. ಆದರೆ माँ के ये शब्द प्रेरणा दे रहे थे. ನೋಡ್ರಿ, ಏನಪ್ಪ ನಮ್ಮ ಭಾರತೀಯ ಪರಂಪರೆ ಏನು, ಸೀನೆ ಮೇಲೆ ಗುಂಡವನ್ನು ತಗೋಬೇಕು, ಬೆನ್ನ ಮೇಲೆ ಅಲ್ಲ ಅನ್ನೋ ಈ ಒಂದು ಮಾತುಗಳನ್ನು, ಪ್ರೇರಣೆಯನ್ನು, ತಾಯಿದ ಒಂದು ಮಾತುಗಳನ್ನು ಸ್ಮರಣೆಯನ್ನು ಮಾಡ್ತಾಯಿದ್ರು. ವೇ ಚೋಟ್ ಕಿ ಪರವಾ ಕಿಯೇ ಬಗೈರ ಆಗೆ ಬಡ್ತೇ ರಹೆ. ಆಮೇಲೆ ಅವ್ರದ್ದು ಚೋಟ್, ಅವರು ಏನಪ್ಪ ಏನಾಗೈತಿ, ಗುಂಡಗಳನ್ನು ಹತ್ತಿದವು ಅನ್ನೋದು ಅವ್ರಿಗೆ ಖಬರ್ ಇರಾಕಿಲ್ಲ. ಹಂಗೆ ಏನು ಮಾಡ್ತಾರೋ ಮುಂದೆ ಹೋಗ್ತಾ ಇರ್ತಾರೆ. ಆಕರ್ ಉನ್ಕೆ ಸೀನೆ ಮೇ ಘುಸ್ತಿ ಗೈ. ಆಮೇಲೆ ಬಂದವರು ಎದೆ ಒಳಗೆ ಗುಂಡಗಳನ್ನು ಬರಾಕ ಹಂಗೆ ಚಾಲೂನ ಅದು. स्थिति को समझते हुए उनको पीछे हटने का आदेश जारी किया गया. ಆಮೇಲೆ ಅಲ್ಲಿಂದ ಸ್ಥಿತಿಯನ್ನು ನೋಡಿ ಮೇಜರ್ ಅವರಿಗೆ ಹಿಂದೆ ಸರಿಯುವಂಥದ್ದು ಆದೇಶವನ್ನು ಕೊಡ್ತಾರೆ. ಪರ್ ಮೇಜರ್ ಕೆ ಕದಮ್ ರುಕೆ ನಹಿ. ಆದರೆ ಮೇಜರ್ ಅವ್ರದ್ದು ಹೆಜ್ಜೆಗಳನ್ನು ಸ್ಟಾಪ್ ಆಗಲಿಲ್ಲ, ನಿಲ್ಲಿಸಲಿಲ್ಲ ಅವರು. दुश्मन के सारे टैंकों को ध्वस्त कर ವಿಜಯಶ್ರೀ ಕೋ ಗಲೆ ಲಗಾಕರ್ ಹಿ ಉನ್ಹೋನೆ ದಮ್ ಲಿಯಾ. ನೋಡ್ರಿ, ದುಶ್ಮನದ ಎಲ್ಲ ಟ್ಯಾಂಕ್ಗಳನ್ನು ನಾಶವನ್ನು ಮಾಡಿ ವಿಜಯವನ್ನು ಪಡ್ಕೊಂಡಾಗನ ಅವ್ರಿಗೆ ಸಮಾಧಾನವನ್ನು ಆಯಿತು. ಆಯ್ತಾ. तुरंत ही अमृतसर के सैनिक अस्पताल में उन्हें लाया गया. ಆಮೇಲೆ ಬೇಗನೆ ಅವರಿಗೆ ಅಮೃತ್ಸರದ ಸೈನಿಕ ಹಾಸ್ಪಿಟಲ್ನಲ್ಲಿ ಅವರಿಗೆ ಹೋಗಿ ಸೇರಿಸ್ತಾರತ್ತ. पर तब तक पूरा सीना गोलियों से छलनी हो चुका था. ಅಲ್ಲಿ ಹೋಗಿ ಸೇರಿಸೋ ತನಕ ಅಂದರೆ ಎಲ್ಲ ಸೀನೆ ಎದೆ ಎಲ್ಲ ಗುಂಡಗಳಿಂದ ಏನಾಗಿದ್ದವು, ಚೂರಾಗಿತ್ತ ಅವ್ರದ. ರೂಂದೆ ಗಲೆ ಸೆ ಅಧಿಕಾರಿಯೋನೆ ಪೂಛ. ಆಮೇಲೆ ಉಳಿದಿದ್ದ ಎಲ್ಲ ಸೈನಿಕರು ಅವಳು ಒಂದು ಧ್ವನಿಲೇ ಕೇಳ್ತಾರೆ, ಯಾರಿಗೆ, ಮೇಜರ್ಗೆ. ಆಪ್ಕಿ ಕೊಯ್ ಅಂತಿಮ ಇಚ್ಛಾ ಹೈ, ನಿಮ್ದು ಯಾವುದಾರೆ ಒಂದು ಅಂತಿಮ ಇಚ್ಛೆ ಇದೆಯಾ. ಯಾಕಂದರೆ ಅವರು ಉಳಿಯೋದು
ಗ್ಯಾರಂಟಿ ಇರಾಕಿಲ್ಲ ಅಲ್ಲಿ. गोलियां सीने में कसक रही थी पर मेजर ने चेहरे पर ಮುಸ್ಕಾನ್ ಲಾತೆ ಹುವೆ ಕಹಾ. ನೋಡ್ರಿ, ಆ ಒಂದು ಗುಂಡುಗಳನ್ನು ಏನು ಎಲ್ಲ ಶರೀರಿಗೆ ಹೋಗಿ ಕೂತಿರ್ತಾವಲ್ಲ ಅವೆಲ್ಲ ಚುಚ್ಚುತ್ತಾ ಇದ್ದು, ಆದರೂ ಸಹಿತ ನೋವು ಒಳಗಿಂದ ಆಗ್ತಾ ಇದೆ ಮೇಜರ್ಗೆ. ಆದರೆ ಅವ್ರದ್ದು ಮುಖದ ಮೇಲೆ ಮುಸ್ಕಾನ್ ಅಂದ್ರೆ ಏನ, ನಗು ಇತ್ತು, ನಕ್ಕೋತನ ಇದ್ರು ಅವರು ಮೇಜರ್ ಅವರು. ವಹಾ ಹೈ ಮೇರಿ ಮಾ, हाँ है, मेरी माँ तक संदेश पहुँचा देना, मेरी माँ तक संदेश पहुँचा देना, तुम्हारे बेटे ने गोलियां सीने पर ही खाई है, ಪೀಠ್ ಪರ್ ನಹಿ. ಹೌದು, ನಂದು ಒಂದು ಅಂತಿಮ ಇಚ್ಛೆ ಇದೆ. ಏನಿದೆಯಪ್ಪ ಅಂದರೆ, ನಮ್ಮ ತಾಯಿ ತನಕ ಸಂದೇಶವನ್ನು ಕಳಿಸ್ರಿ, ನಿಮ್ಮ ಮಗ ಗುಂಡುಗಳನ್ನು ಎದೆ ಮ್ಯಾಲೆ ತಗೊಂಡಾನು, ಬ್ಯಾಗ್ ಹಿಂದೆ ತಗೊಂಡಿಲ್ಲ ಅತ್ಕಿಸಿ ಹೇಳ್ರಿ ಅಂತ ಹೇಳ್ತಾನೆ ಮೇಜರ್. ನೋಡ್ರಿ, ಜಾನ್ತೆ ಹೈ ಎ ಬಹಾದೂರ್ ಕೌನ್ ಥೆ, ಗೊತ್ತಿದೆಯಾ ನಿಮಗೆ ಈ ಒಂದು ಬಹಾದೂರ್ ವ್ಯಕ್ತಿ ಯಾರ? ಎ ಭಾರತೀಯ ಸೇನಾಕ್ಕೆ ಅಫ್ಸರ್ ಮೇಜರ್ ಆಶಾರಾಮ್ ತ್ಯಾಗಿ ಥೆ. ನೋಡ್ರಿ, ಇವರು ನಮ್ಮ ಭಾರತೀಯ ಸೇನಾದ ಅಫ್ಸರ್ ಮೇಜರ್ ಯಾರ? ಮೇಜರ್ ಆಶಾರಾಮ್ ತ್ಯಾಗಿ. ಇಂಥ ಒಂದು ಮಹಾನ್ ವ್ಯಕ್ತಿಗಳು, जिन्होंने माँ के वचनों का पालन करते हुए अपनी मातृभूमि की रक्षा के लिए ಪ್ರಾಣೋं ಕಿ ಬಾಜಿ ಲಗಾ ದಿ. ನೋಡ್ರಿ, ಅವರು ತಮ್ಮ ಒಂದು ತಾಯಿದ ವಚನಗಳನ್ನು ಪಾಲನೆಯನ್ನು ಮಾಡ್ತಾನ ಮಾತೃಭೂಮಿಯ ಒಂದು ರಕ್ಷಣೆ ಮಾಡುವುದಕ್ಕಾಗಿ ತಮ್ಮ ಪ್ರಾಣಗಳನ್ನು ತ್ಯಾಗವನ್ನು ಮಾಡಿರು ಆಶಾರಾಮ್ ತ್ಯಾಗಿ ಅವರು. ಇಂಥ ಒಂದು ವ್ಯಕ್ತಿಗಳನ್ನು ಒಂದು ನಿಜವಾಗಲೂ ಒಂದು ಸಲ್ಯೂಟ್. दीपक बुझ गया पर उसकी अमर ज्योति युगों तक ದೇಶಭಕ್ತों को राह दिखाती है. ನೋಡ್ರಿ, ಆ ದೀಪಕವನ್ನು ಯಾವ ದೀಪಕ? ಆಶಾರಾಮ್ ತ್ಯಾಗಿ ಅವರು ತಿರ್ಕೊಂಡ್ರು, ಆದರೆ ಅವರು ಹೆಸರನ್ನು ಈಗಾದರೂ ಸಹ ಅಮರ್ ಇದೆ. ಆಮೇಲೆ ದೇಶಭಕ್ತಿಯಂಕೋ ರಾಧಿಕಾರಿ, ಅವ್ರದ್ದು ಒಂದು ಅಮರ ಜ್ಯೋತಿಯನ್ನು ಏನಪ್ಪ, ದೇಶಭಕ್ತರಿಗೆ ಒಂದು ಮಾರ್ಗವನ್ನು ತೋರಿಸ್ತಾ ಇದೆ. ಮಕ್ಕಳೇ, ನಾವು ಸಹಿತ ಇದೇ ಥರ ನಮ್ಮ ಭಾರತದ ರಕ್ಷಣೆ ಒಳಗೆ ನಾವು ತಲ್ಲೀನಿರಬೇಕು. ಈ ಒಂದು ಪಾಠ ನಿಮಗೆ ತಿಳಿದೈತೆ ಅದಕ್ಕೆ ಅನ್ಕೋತಾ ಇದ್ದೀನಿ. ಯಾವುದೂ ಥರದ ಸಮಸ್ಯೆಗಳನ್ನು ಇದ್ದು ಅಂದರೆ ಕೇಳಬಹುದು. ಧನ್ಯವಾದಗಳು.